ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಚಿತ್ರದುರ್ಗದ ಪೋಕ್ಸೋ ಪ್ರಕರಣ, ಮುರುಘಾಶ್ರೀ ನಿರ್ದೋಷಿ ಎಂದು ಕೋರ್ಟ್ ತೀರ್ಪು. ಮೊದಲ ಕೇಸ್ನಿಂದ ಖುಲಾಸೆ. ಜಿಲ್ಲಾದ್ಯಂತ ಅರ್ಥಪೂರ್ಣ ಸಂವಿಧಾನ ದಿನಾಚರಣೆ, ಶಾಸಕರು ಅಧಿಕಾರಿಗಳಿಂದ ಸಂವಿಧಾನ ಉಳಿಸಿ ಬೆಳೆಸುವಂತೆ ಕರೆ. ಸಂವಿಧಾನದ ಜವಾಬ್ದಾರಿ ಕುರಿತು ಜಾಗೃತಿ. ಸಮಾಜದ ಮನೋಭಾವ ಬದಲಾಗಬೇಕು, ವಿಕಲಚೇತನರಿಗೆ ಸಹಾನುಭೂತಿ ಬೇಡ, ಪ್ರೀತಿ ಬೆಂಬಲ ಬೇಕು. ವಿಕಲಚೇತನರ ಸಶಕ್ತೀಕರಣಕ್ಕೆ ಡಿಸಿ ಲತಾ ಕುಮಾರಿ ಕರೆ. ವಾರ್ತೆಗಳ ವಿವರ. ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ದಾಖಲಾಗಿದ್ದ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀ ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದೆ. 2022 ಆಗಸ್ಟ್ 26ರಂದು ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 3 ವರ್ಷಗಳ ಸುದೀರ್ಘ ತನಿಖೆ ಬಳಿಕ ಚಿತ್ರದುರ್ಗದ 2ನೇ ಜಿಲ್ಲಾ ಅಪರ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಗಂಗಾಧರಪ್ಪ ಚನ್ನಬಸಪ್ಪ ಹಟ್ಪದ್ ಅವರಿದ್ದ ಪೀಠ ನಿರ್ದೋಷಿ ಅಂತ ತೀರ್ಪು ಪ್ರಕಟಿಸಿದೆ. ಇದರೊಂದಿಗೆ ಮೊದಲ ಪ್ರಕರಣ ಖುಲಾಸೆಯಾಗಿದ್ದು ಮತ್ತೊಂದು ಪ್ರಕರಣದ ವಿಚಾರಣೆ ಮುಂದುವರಿಯಲಿದೆ. ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ 2022 ಆಗಸ್ಟ್ 26ರಂದು ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದ್ದು, ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಂದ ಕೇಸ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ A1 ಮುರುಘಾಶ್ರೀ, A2 ಲೇಡಿ ವಾರ್ಡನ್ ರಶ್ಮಿ, A3 ಬಸವಾದಿತ್ಯ, A4 ಮ್ಯಾನೇಜರ್ ಪರಶಿವಯ್ಯ, A5 ವಕೀಲ ಗಂಗಾಧರಯ್ಯ ವಿರುದ್ಧ ಕೇಸ್ ದಾಖಲಾಗಿತ್ತು. ಅದೇ ವರ್ಷ ಆಗಸ್ಟ್ 27ರಂದು ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆಯಾಗಿದ್ದು, 2022 ಸೆಪ್ಟೆಂಬರ್ 1ರಂದು A1 ಮುರುಘಾಶ್ರೀ, A2 ವಾರ್ಡನ್ ರಶ್ಮಿ ಬಂಧನಕ್ಕೊಳಗಾಗಿದ್ದರು. ಬಳಿಕ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಮುರುಘಾಶ್ರೀ ವಿರುದ್ಧ 2022 ಅಕ್ಟೋಬರ್ 13ರಂದು ಮಠದ ಅಡುಗೆ ಸಹಾಯಕಿಯಿಂದ ಮತ್ತೊಂದು ದೂರು ದಾಖಲಾಗಿತ್ತು. ಆ ಕೇಸ್ನಲ್ಲಿ ತಾನಿಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆಯೂ ಲೈಂಗಿಕ ಕಿರುಕುಳ ನೀಡಿರುವುದಾಗಿ ಎಂದು ಕೂಡ ಉಲ್ಲೇಖಿಸಿದರು. ಬಿಡುಗಡೆಗೊಳಿಸಿದೆ, ದೋಷಮುಕ್ತರಾಗಿದ್ದಾರೆ. ಇಷ್ಟು ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂತ ವಿಚಾರ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನ ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನ ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂತ ನಮ್ಮ ಹಿರಿಯ ವಕೀಲರಾದಂತಹ CV ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನ ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂತಹ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನ ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನ ಮಾಡಿ ಓಡಾಡಿದಂತ ಬಸವಪ್ರಭು ಸ್ವಾಮಿಗಳನ್ನ ನಾವು ನೆನೆತೇವೆ. ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ, ಕರ್ತು ಮುರುಗೇಶನ್ಗೆ ಜಯವಾಗಲಿ, ಯಡಿಯೂರು ಸಿದ್ದಲಿಂಗೇಶ್ವರರು ಮತ್ತೆ ನೊಣವಿನಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನ ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಭಾರತೀಯ ಪ್ರಜಾಪ್ರಭುತ್ವದ ಮೂಲಾಧಾರವಾದ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನದ ಸ್ಮರಣಾರ್ಥವಾಗಿ ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್, ಭಾರತೀಯರೆಲ್ಲರೂ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಸದಾ ಉಳಿಸಿಕೊಂಡು ಹೋಗಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಅತ್ಯಂತ ದೂರದೃಷ್ಟಿಯಿಂದ ರಚಿಸಿರುವ ಈ ಮಹಾ ಸಂವಿಧಾನವನ್ನು ಮುಂದಿನ ಪೀಳಿಗೆಗಾಗಿ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. 76ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಸಾಂಕೇತಿಕವಾಗಿ ಚಾಲನೆಯಿಂದ DC ಆಫೀಸ್ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆಲ್ಲ ಅಧಿಕಾರಿಗಳ ವರ್ಗದಿಂದ ಎಲ್ಲರೂ ಕೂಡ ಸೇರಿ ಎಲ್ಲ ಮುಖಂಡರು ಮತ್ತು ಎಲ್ಲ ಸಂಘಟನೆಯಲ್ಲಿ ಸೇರಿ ಒಂದು ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತು ಏನು ಸಂವಿಧಾನ ನಮ್ಮ ಡಾಕ್ಟರ್ ಅಂಬೇಡ್ಕರ್ ರಚಿಸಿಕೊಂಡಿದ್ರು, ಶಾಸಕಾಂಗ, ಕಾರ್ಯಾಂಗ ಮತ್ತು ಏನು ನಮ್ಮ ಎಲ್ಲ ಒಂದು ಇದನ್ನು ನಾವೆಲ್ಲ ಪಾಲಿಸ್ಕೊಂಡು ಹೋಗಬೇಕು. ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರ ಒಂದು ಮೌಲ್ಯಗಳನ್ನ, ತತ್ವಗಳನ್ನ, ಸಿದ್ಧಾಂತಗಳನ್ನ ನಾವು ಪಾಲಿಸ್ಕೊಳ್ಳೋ ಮುಖಾಂತರ ಎಲ್ಲರೂ ಒಂದೇ ಅಂತ ಭಾವನೆಯಲ್ಲಿ ನಾವೆಲ್ಲ ಕೂಡ ಇವತ್ತು ಏನು ನಮ್ಮ ಇಡೀ ಭಾರತವೇ ರಕ್ಷಿಸುವಂಥ ಕಾರ್ಯವನ್ನು ನಮ್ಮ ಏನು ಸಂವಿಧಾನ ರಕ್ಷಿಸುವಂಥ ಅಂಬೇಡ್ಕರ್ನ ನೆನೆಸಿಕೊಳ್ಳೋ ದಿನಾಚರಣೆ ಇವತ್ತು. ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಕೊಡಲು ಬಯಸ್ತೇನೆ. ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಅವರು ಮಾತನಾಡಿ, ನವೆಂಬರ್ 26ರಂದು ದೇಶದ ಎಲ್ಲ ಜನತೆ ಭಾರತದ ಪ್ರಜೆಗಳಾಗಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡ ಪವಿತ್ರ ದಿನ ಇದಾಗಿದೆ. ಈ ದಿನವನ್ನು ಇಂದು ದೇಶದಾದ್ಯಂತ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. 26 ನವೆಂಬರ್ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನ ನಾವೆಲ್ಲ ದೇಶದ ಪ್ರಜೆಗಳಾಗಿ
ಭಾರತದ ಪ್ರಜೆಗಳಾಗಿ ನಮಗೆ ನಾವೇ ಅರ್ಪಿಸಿಕೊಂಡ ದಿನ ಇವತ್ತು. ಅದನ್ನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ತುಂಬಾ ಸಂಭ್ರಮದಿಂದ. 26 ನವೆಂಬರ್ 1949ರಲ್ಲಿ ನಾವು ಅಂಗೀಕರಿಸಿದ್ದೇವೆ. ನಾವು ಭಾರತದ ಪ್ರಜೆಗಳಾಗಿ ಆ ದಿನವನ್ನ ನಾವೆಲ್ಲರೂ ಇವತ್ತು ಆಚರಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಕೂಗಬೇಕು. ಜೈ ಭಾರತಾಂಬೆಗೆ, ಕರ್ನಾಟಕ ಮಾತೆಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಜಿ ಕಿ, ಭಾರತದ ಸಂವಿಧಾನಕ್ಕೆ ಧನ್ಯವಾದ. ವಿಕಲಚೇತನರನ್ನು ಸಶಕ್ತಗೊಳಿಸಲು ಮತ್ತು ಮುಖ್ಯವಾಹಿನಿಗೆ ತರಲು ಸಮಾಜದ ಪ್ರೀತಿ ಮತ್ತು ಬೆಂಬಲ ಅನಿವಾರ್ಯ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ತಿಳಿಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲ ವಿಕಲಚೇತನರ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ವಿಕಲಚೇತನರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಕಲಚೇತನರ ಕುರಿತ ಸಮಾಜದ ಮನೋಭಾವ ಬದಲಾಗಬೇಕು ಎಂದು ಕರೆ ನೀಡಿದರು. ವಿಕಲಚೇತನರ ಮೇಲೆ ತೋರುವ ಸಹಾನುಭೂತಿ, ಕರುಣೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ಅವರನ್ನು ಅಲ್ಲಗಳೆಯುವುದನ್ನು ನಿಲ್ಲಿಸಿ ಅವರಿಗೆ ಯಾವ ರೀತಿಯ ಬೆಂಬಲವಾಗಿ ನಿಲ್ಲಬೇಕೆಂದು ಅರಿತು ಪ್ರೀತಿಯಿಂದ ಕಾಣಬೇಕು. ಇದು ಕೇವಲ ಪೋಷಕರ ಕರ್ತವ್ಯ ಮಾತ್ರವಲ್ಲದೆ ಬದಲಿಗೆ ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯ ಕೆಲಸ ಎಂದು ತಿಳಿಸಿದರು. ಅದು ಹಪ್ಕೊಂಡು ಬಿಡ್ತು ನನ್ನನ್ನು. ಎಷ್ಟು ನನಗೆ ಆಶ್ಚರ್ಯ ಆಗೋಯ್ತು ಅಂದರೆ, ಆ ಪ್ರೀತಿಯ ಒಂದು ಅಮ್ಮ ಅಂದ್ಕೊಂಡು ನನ್ನನ್ನು ಹಪ್ಕೊಂಡು ಬಿಡ್ತು. ನಿನ್ನ ಹೆಸರೇನು ಅಂದ ತಕ್ಷಣ ಅಮ್ಮ ಅಂದೆ, ಅಮ್ಮ ಅಂದ ತಕ್ಷಣ ಓ ನೀನು ಅಮ್ಮನ ಅಂದ್ಬಿಟ್ಟು ಹಪ್ಕೊಂಡು ಬಿಡ್ತು. ಸೊ ಅಂದರೆ ಅಷ್ಟು ಮುಗ್ಧವಾದ ಮನಸ್ಸುಗಳು, ಅಂಥವರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಹಾನುಭೂತಿ, ಕರುಣೆ ಅಂತ ಅಲ್ಲ, ಕರ್ತವ್ಯ ಜಾಸ್ತಿ ಇಲ್ಲಿ. ಅದು ನಿಲ್ಲಿಸ್ಬೇಕು. ಸಹಾನುಭೂತಿ, ಕರುಣೆ ಅಥವಾ ಅಯ್ಯೋ ಪಾಪ ಎಲ್ಲ ನಿಲ್ಲಿಸ್ಬಿಡಿ. ಪ್ರಾಕ್ಟಿಕಲ್ ಆಗಿರಬೇಕು. ಅವರಿಗೆ ಯಾವ ರೀತಿ ಸಪೋರ್ಟಿವ್ ಸಿಸ್ಟಮನ್ನು ನಾವು ಕೊಡಬೇಕು. ಎಲ್ಲರೂ ಒಬ್ಬರಲ್ಲ, ಬರೀ ಪೋಷಕರ ಕೆಲಸ ಅಲ್ಲ, ಅದು ಎಲ್ಲರ ಕೆಲಸ. ಪ್ರತಿಯೊಬ್ಬರು ಸಮಾಜ ನಮ್ಮ ನೆರೆಹೊರೆಯಲ್ಲಿದ್ದಾರಾ, ಅವರನ್ನು ಪ್ರೀತಿಯಿಂದ ಕಾಣಿ. ಅವ್ರಿಗೇನು ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಮಾಡಿ. ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಯೂ ಪ್ರತ್ಯೇಕವಾಗಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾಂಗ್ರೆಸ್ ಮುಖಂಡ ದೇವರಾಜೇಗೌಡ ಮಾತನಾಡಿ, ಹಿಂದಿನ ಆಡಳಿತ ಪದ್ಧತಿಗಳನ್ನು ರದ್ದುಗೊಳಿಸಿ 1950ರಲ್ಲಿ ನಮ್ಮ ಭಾರತ ದೇಶ ಸಂವಿಧಾನವನ್ನು ಒಪ್ಪಿಕೊಂಡಿತು. ಅಂದಿನಿಂದ ಇಲ್ಲಿಯವರೆಗೆ ಸಂವಿಧಾನದಲ್ಲಿ ಬರುವ 3 ಅಂಗಗಳ ಅಡಿಯಲ್ಲಿ ಕಾನೂನನ್ನು ರಚಿಸಿಕೊಂಡು ಭಾರತ ದೇಶವು ಅಭಿವೃದ್ಧಿಯತ್ತ ಸಾಗುತ್ತಿದೆ. ಸಂವಿಧಾನದ ಆಗಮನದಿಂದ ದೇಶದಲ್ಲಿ ಸಮಾನತೆ ಮೂಡಿದೆ. ಅಲ್ಲದೆ ಮಹಿಳೆಯರಿಗೂ ಸಮಾನ ಹಕ್ಕನ್ನು ನೀಡಲಾಗಿದೆ ಎಂದು ಅದರ ಮಹತ್ವವನ್ನು ವಿವರಿಸಿದರು. 1950ರಲ್ಲಿ ನವೆಂಬರ್ 26ನೇ ತಾರೀಕು ನಮ್ಮ ಭಾರತ ದೇಶ ಸಂವಿಧಾನವನ್ನು ಒಪ್ಕೊಂಡಿದೆ. ಅವತ್ತಿನಿಂದ ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥ 3 ಅಂಗಗಳೇನಿದ್ದಾವೆ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗಗಳು, ಅವುಗಳ ಅಡಿಯಲ್ಲಿ ಕಾನೂನುಗಳ ರಚನೆ ಮಾಡಿಕೊಂಡು ಇವತ್ತು ದೇಶ ಅಭಿವೃದ್ಧಿವಂತ ಬರ್ತಾ ಇದೆ. ಇವತ್ತು ಭಾರತ ಏನಾದರೂ ಮುಂದೆ ಬಂದಿದ್ರೆ ಅದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂಥೇಳಿ ಇವತ್ತು ಹೆಸರುವಾಸಿಯಾಗಿದೆ. ಸಂವಿಧಾನ ಜಾರಿಗೆ ಬಂದ ನಂತರ ನಮ್ಮ ದೇಶದಲ್ಲಿ ಸಮಾನತೆ ಅಂತಕ್ಕಂಥದ್ದು ಮೂಡಿದೆ. ಆ ಮಹಿಳೆಯರಿಗೂ ಕೂಡ ಹಕ್ಕನ್ನು ಕೊಟ್ಟು ಪುರುಷರು ಅಷ್ಟೇ ಸ್ತ್ರೀಯರು ಸಮಾನ. ಹಿಂದುಳಿದ ವರ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಮಾತನಾಡಿ, ಇಂದು ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶಗಳು ದೊರೆತಿರಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಕಾರಣ. ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ನೀಡಿದ ಅವರ ಕೊಡುಗೆ ಅಪಾರ. ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನವನ್ನು ಉಳಿಸುವ ಮತ್ತು ಅದನ್ನು ಗೌರವಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು. ನೆನೆಸಿಕೊಂಡು ಇವತ್ತು ನಾವು ರಾಜಕೀಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳೇನಾದರೂ ಸಿಕ್ಕಿದೆ ಅಂದರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರಿಂದ. ಆ ಸಂವಿಧಾನವನ್ನು ನಾವು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಇವತ್ತು ಈ ಸಂವಿಧಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರತಕ್ಕಂಥ ನಮ್ಮ ಕಾಂಗ್ರೆಸ್ಸು, ಅದರಲ್ಲೂ ನಮ್ಮ ರಾಹುಲ್ ಗಾಂಧಿಯವರು, ಇವತ್ತು ಸೋನಿಯಾ ಗಾಂಧಿಯವರು, ಇವತ್ತು ಇವರ ಕುಟುಂಬದಿಂದ ಇವತ್ತು ಈ ಸಂವಿಧಾನವನ್ನು ರಕ್ಷಣೆ ಆಗ್ತಾಯಿದೆ. ಅದಕ್ಕೆ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇಡೀ ರಾಜ್ಯದಲ್ಲಿ ಇವತ್ತು ಸಂವಿಧಾನದ ದಿನಾಚರಣೆಯನ್ನು ನಾವು ಇಡೀ ರಾಜ್ಯದಲ್ಲಿ ನಡೆಸ್ತಾ ಇದ್ದೀವಿ, ರಾಷ್ಟ್ರದಲ್ಲಿ ನಡೆಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿಂದು ಹಾಸನ ಜಿಲ್ಲೆಯ ಉದ್ಯೋಗದಾತರು, ಗುತ್ತಿಗೆದಾರರು, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರಿಗಾಗಿ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್,
ಆಟೋ ಚಾಲಕರ ಕಷ್ಟದ ಜೀವನವನ್ನು ಪ್ರಸ್ತಾಪಿಸಿದರು. ಆಟೋ ಚಾಲಕರು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಬೇರೆ ಬೇರೆ ವ್ಯವಸ್ಥೆಗಳು ಅವರ ವ್ಯಾಪಾರ ವಹಿವಾಟನ್ನು ಹಾಳು ಮಾಡುತ್ತಿವೆ. ಆದ್ದರಿಂದ ಎಲ್ಲ ವರ್ಗದ ಕಾರ್ಮಿಕರು, ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರು, ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ತಿಳಿಸಿದ ಅವರು, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಯೋಜನೆಗಳನ್ನು ತಳಮಟ್ಟದ ಕಾರ್ಮಿಕರಿಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸೂಚಿಸಿದರು. ವ್ಯವಸ್ಥೆಗಳು ತಮ್ಮನ್ನೆಲ್ಲ ನಮ್ಮ ವ್ಯಾಪಾರ ಇದನ್ನ ಹಾಳು ಮಾಡೋದಾಗ ಕ್ಷೀಣಿಸ್ತಾ ಇದೆ. ಆಟೋ ಚಾಲಕರು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಸುಮಾರು 4,000ಕ್ಕಿಂತ ಹೆಚ್ಚು ಆಟೋಗಳು ಹಾಸನ ನಗರ ಭಾಗದಲ್ಲಿದೆ. ಇವತ್ತು KSRTC ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಉಚಿತವಾಗಿ ಬಸ್ಸಿನ ವ್ಯವಸ್ಥೆ ಆಗಿರೋದ್ರಿಂದ ನಮಗೆಲ್ಲ ಅನಾನುಕೂಲ ಆಗಿದೆ. ಹಾಗಾಗಿ ನಾನು ನಿಮಗೆ ಕೈ ಮುಗಿದು ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತೇನು ಲೇಬರ್ ಕಾರ್ಡ್ ಅಂತ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ, ತಾವು ಅದನ್ನ ಉಪಯೋಗಿಸ್ಕೊಂಡು ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ರೆ ಹಲವಾರು ಏನು ಅಪಘಾತ ಆಗೋಂಥ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಅಪಘಾತ ನಿಧನ ಹೊಂದ್ರೆ ಬೇರೆ ಒಂದು 5 ಲಕ್ಷ ಪರಿಹಾರ ಕೊಡೋದಿರ್ಬೋದು, ಅಥವಾ ಏನು ಅಪಘಾತ ಆಗಿ ನಿಮಗೆ ದುರ್ಬಲಗೊಂಡ್ರೆ ಅದಕ್ಕೆ ಅಂತ ಬೇರೆ ಯಂತ್ರ ವ್ಯವಸ್ಥಿತವಾಗಿ ನಗದನ್ನು ಕೊಡೋದಿರ್ಬೋದು, ಅಥವಾ ಹಲವಾರು ಏನು ತಮ್ಮ ಮಕ್ಕಳಿಗೆ ಯಕೃತ್ ಸಮಸ್ಯೆಯಿಂದ ತೀವ್ರವಾಗಿ ಬಳಲುತ್ತಿರುವ ತಮ್ಮ ಸಹೋದರಿಯ ಅಳಿಯ ದೊರೆ ಅವರ ಹೆಚ್ಚಿನ ಚಿಕಿತ್ಸೆಗೆ ದಾನಿಗಳು ಆರ್ಥಿಕ ಸಹಾಯ ಒದಗಿಸಬೇಕೆಂದು ದೊರೆಯವರ ಸಂಬಂಧಿಕರಾದ ಜಯಮ್ಮ ಅವರು ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಯಮ್ಮ ಅವರು, ದೊರೆಯವರು ಕಳೆದ ಹಲವು ದಿನಗಳಿಂದ ಯಕೃತ್ ಸಮಸ್ಯೆಯಿಂದ ಬಳಲುತ್ತಿದ್ದು ನಾಡಿನ ಶ್ರೀ ಸಾಯಿ ನೇತ್ರಗ್ರಾಮ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರಿಗೆ ಸೂಕ್ತ ಮತ್ತು ಹೆಚ್ಚಿನ ಚಿಕಿತ್ಸೆ ಒದಗಿಸಲು ಸುಮಾರು 15 ಲಕ್ಷ ಹಣದ ಅವಶ್ಯಕತೆ ಇದೆ. ದೊರೆ ಅವರ ಪತ್ನಿ ಪೂರ್ಣಿಮಾ ಅವರಿಗೆ 3 ಹೆಣ್ಣು ಮಕ್ಕಳಿದ್ದು ಕುಟುಂಬವು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದೆ. ಮಾನವೀಯತೆ ದೃಷ್ಟಿಯಿಂದ ದಾನಿಗಳು ಮತ್ತು ಸಾರ್ವಜನಿಕರು ಉದಾರವಾಗಿ ಸಹಾಯ ಮಾಡುವ ಮೂಲಕ ಕುಟುಂಬಕ್ಕೆ ನೆರವಾಗಬೇಕು. ಮೊಬೈಲ್ ಸಂಖ್ಯೆ 8270707131ಕ್ಕೆ ಸಂಪರ್ಕಿಸಬೇಕಾಗಿದೆ ಎಂದು ಪೂರ್ಣಿಮಾ ಅವರ ಪರವಾಗಿ ಕೋರಿದರು. ಮಕ್ಕಳು ತುಂಬ ಕಷ್ಟದಲ್ಲಿದ್ದಾರೆ. ಎಲ್ಲರೂ ಸೇರಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರವಾಗಿ ಬಂದಿದ್ದೀನಿ. ಇದಕ್ಕೆ ಹಾಸ್ಪಿಟ್ಲಿಗೆ ಫೀಸ್ ಕಟ್ಟೋಕ್ಕೂ ಕೂಡ ಕಷ್ಟ ಆಗಿದೆ. ಅವಳಿಗೆ ಇನ್ನೂ ಚಿಕ್ಕ ಮಕ್ಕಳುಗಳು ತುಂಬಾ ಕಷ್ಟ ಆಗಿದೆ. ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ಳೋಣ ಅಂತ ಮಾಡಿ. ಪೂರ್ಣಿಮಾ ಅವನ ಹೆಸರು ನೋಡಿ, ದೊರೆ ಅಲ್ಲಿ ತಮಿಳ್ನಾಡಲ್ಲಿ ಸೇರಿಸಿದ್ದಾರೆ. ಅವರೇನೋ ಉಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. 10 ಲಕ್ಷ ಆಗುತ್ತೆ, 15 ಲಕ್ಷ ಆಗುತ್ತೆ ಅಂತಾರೆ. 10 ಲಕ್ಷ 15 ಲಕ್ಷ ಕಟ್ಟೋವಷ್ಟು ಶಕ್ತಿ ಆಗಲಿ ಏನಾಗಲಿ ಇಲ್ಲ ಅವರಿಗೆ. ಇಲ್ಲೇ ಬೆಂಗಳೂರಲ್ಲಿ ಅಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅಲ್ಲಿಗೆ ತಗೊಂಡೋಗಿ ಸೇರಿಸಿದ್ದಾರೆ ಅವ್ರ ಕಡೆಯವರೆಲ್ಲ. ಈ ವರ್ಷದ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಮತ್ತು ವೈಭವದಿಂದ ಆಚರಿಸಲಾಗುವುದು ಎಂದು ಆಂಜನೇಯ ಸೇವಾ ಸಮಿತಿ ಅಧ್ಯಕ್ಷ ಜೈ ಮಾರುತಿ ದೇವರಾಜ್ ತಿಳಿಸಿದ್ದಾರೆ. ಸಕಲೇಶಪುರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 30 ಭಾನುವಾರದಿಂದ ಡಿಸೆಂಬರ್ 2 ಮಂಗಳವಾರದವರೆಗೆ 3 ದಿನಗಳ ಕಾಲ ಹನುಮ ಜಯಂತಿ 2025 ಪ್ರಯುಕ್ತ ವಿಶೇಷ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನವೆಂಬರ್ 30 ಭಾನುವಾರ ಬೆಳಗ್ಗೆ 10 ಗಂಟೆಗೆ ವಿಶೇಷ ಅಭಿಷೇಕ, ಧ್ವಜಾರೋಹಣ, ಮಹಾಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ. ಸಂಜೆ 6ಕ್ಕೆ ವಾಸವಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ. ಡಿಸೆಂಬರ್ 1 ಸೋಮವಾರ ಬೆಳಗ್ಗೆ 10ರಿಂದ ದ್ವಾದಶಿ ಶ್ರೀರಾಮ ತರಕ ಹೋಮ, ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿತರಣೆ. ಸಂಜೆ ಜೆಎಸ್ಎಸ್ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು. ಆಂಜನೇಯ ಸ್ವಾಮಿ ಪಾದಾಂಗಗಳಿಗೆ ನಮಸ್ಕರಿಸಿ, ಇಲ್ಲಿ ನನ್ನ ಮಾಧ್ಯಮ ಮಿತ್ರರಿಗೆಲ್ಲ ವಂದಿಸಿ, ಈ ದಿವಸ ವರ್ಷದಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿಯವರ ವತಿಯಿಂದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 30/11/25 ಭಾನುವಾರ, 1/12/26 ಸೋಮವಾರ, 2/12/25 ಮಂಗಳವಾರ ಹನುಮ ಜಯಂತಿ ಕಾರ್ಯಕ್ರಮವನ್ನು 3 ದಿವಸಗಳ ಕಾಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ವಿ. ಅದೇ ರೀತಿ 3 ದಿವಸಗಳು ಕೂಡ 31ನೇ ತಾರೀಕು ವಿಶೇಷ ಅಭಿಷೇಕ,
ಧ್ವಜಾರೋಹಣ ಹಾಗೂ ಶ್ರೀ ಮಹಾಗಣಪತಿ ಹೋಮ ಹಾಗೂ ನವಗ್ರಹ ಹೋಮ, ಮಹಾಮಂಗಳಾರತಿ, ತೀರ್ಥ ವಿನಿಯೋಗವಿರುತ್ತದೆ. ಹಾಗೆಯೇ ದತ್ತಮಾಲಾ ಅಭಿಯಾನದ ಹಿನ್ನೆಲೆಯಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ತಾಲೂಕಿನಲ್ಲಿಂದು ದತ್ತಮಾಲಾ ಧಾರಣೆಗೆ ಚಾಲನೆ ನೀಡಲಾಗಿದೆ ಎಂದು ಸಂಘಟನೆಯ ಸಂಚಾಲಕ ಶಿವು ಜಿಪ್ಪಿ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕಾರ್ಯಕರ್ತರು ಇಂದು ದತ್ತಮಾಲೆ ಧರಿಸಿದರು. ದತ್ತ ಜಯಂತಿ 2025 ಕಾರ್ಯಕ್ರಮದ ಅಂಗವಾಗಿ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ಮಹೇಶ್ ಭಟ್ ನೇತೃತ್ವದಲ್ಲಿ ನವೆಂಬರ್ 27ರಂದು ದತ್ತಹೋಮ ನಡೆಯಲಿದೆ. ನವೆಂಬರ್ 28ರ ಬೆಳಿಗ್ಗೆ 7 ಗಂಟೆಗೆ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಿಂದ ಭಕ್ತರ ವಾಹನದ ದಂಡು ಹೊರಟು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅರೆಹಳ್ಳಿ ಬೇಲೂರು ಮಾರ್ಗವಾಗಿ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿರುವ ದತ್ತಪೀಠಕ್ಕೆ ತೆರಳಿ ದತ್ತ ಪಾದುಕೆಯ ದರ್ಶನ ಪಡೆಯಲಾಗುತ್ತದೆ. ಈ ಪವಿತ್ರ ಯಾತ್ರೆಯಲ್ಲಿ 1350ಕ್ಕೂ ಹೆಚ್ಚು ದತ್ತ ಭಕ್ತರು, ದತ್ತಮಾಲಾಧಾರಿಗಳು ಹಾಗೂ ಮಾತೆಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಹ ದತ್ತ ಭಕ್ತಾದಿಗಳು ದತ್ತಪೀಠ ಒಂದು ಏನು ಪಾದುಕೆ ದರ್ಶನಕ್ಕೆ ಪ್ರತಿ ವರ್ಷ ಸಕಲೇಶಪುರದಿಂದ ಅತ್ಯಧಿಕವಾಗಿ ರಾಜ್ಯಾದ್ಯಂತ ಹೋಗೋದು ಅಂತಂತ ಹೇಳಿದ್ರೆ ಅದು ಸಕಲೇಶಪುರ ತಾಲೂಕಿನಿಂದಲೇ ಹೈಯೆಸ್ಟ್ ಸಂಖ್ಯೆಯಲ್ಲಿ ಹೋಗುವಂಥದ್ದು. ಈ ವರ್ಷವೂ ಸಹ ನಾವು ಕಾರ್ಯಕರ್ತರು ಎಲ್ಲ ಸೇರಿ 1,500 ಮಂದಿ ಭಕ್ತಾದಿಗಳು ವಿವಿಧ ಗ್ರಾಮಗಳಿಂದ ಇವತ್ತಾಗಲೇ 55 ಜನ ಇಲ್ಲಿ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಮಾಲಾಧಾರಣೆಯನ್ನು ಮಾಡಿದ್ದೇವೆ. ಹಾಗೆ ವಿವಿಧ ಗ್ರಾಮಗಳಲ್ಲಿ ಕೂಡ ಕೆಲವು ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ಮಾಲಾಧಾರಣೆಯನ್ನು ಮಾಡಿದ್ದಾರೆ. ಟೋಟಲ್ 140ಕ್ಕೂ ಅಧಿಕ ನಮ್ಮ ಕಾರ್ಯಕರ್ತರು ಮಾಲಾಧಾರಣೆಯನ್ನು ಮಾಡಿ ನಾಳೆ ಹೋಮ ಇರುತ್ತೆ. 10:30ಯಿಂದ 12 ಗಂಟೆ ತನಕ ಹೋಮ ಇರುತ್ತೆ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಅದಾದ ನಂತರ 28ನೇ ತಾರೀಕು ನಾವು ಇಲ್ಲಿಂದ 7:15ಗೆ ದತ್ತಪಾದುಕೆ ದರ್ಶನಕ್ಕೆ 1,500ಕ್ಕೂ ಹೆಚ್ಚು ಭಕ್ತಾದಿಗಳು ನಾವು ಪ್ರಯಾಣವನ್ನು ಬೆಳೆಸಲಿದ್ದೇವೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ನಮಗೆ ಸಕಲೇಶಪುರದ ಜನತೆ ತುಂಬ ಸಹಕಾರವನ್ನು ನೀಡಿಕೊಂಡು ಬಂದಿದ್ದಾರೆ ಇದುವರೆಗೆ. ಇನ್ನು ಮುಂದೆ ಕೂಡ ಈ ವೇಳೆ ಮಾತನಾಡಿದ ಹಿಂದೂ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಕಬ್ಬಿನಗದ್ದೆ, ದತ್ತಪೀಠ ಹಿಂದೂಗಳ ಪವಿತ್ರ ಶ್ರದ್ಧಾ ಕೇಂದ್ರವಾಗಿದೆ. ಇದನ್ನು ಹಿಂದೂಗಳ ಸುಪರ್ದಿಗೆ ಒಪ್ಪಿಸಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಈ ಬಾರಿಯ 2025ರ ದತ್ತ ಜಯಂತಿ ಉತ್ಸವವನ್ನು ನಾವಿವತ್ತು ದಿನಾಂಕ 26 ಇವತ್ತು ಅಂದರೆ ಸಕಲೇಶಪುರ ನಗರದ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 55ಕ್ಕೂ ಹೆಚ್ಚು ಕಾರ್ಯಕರ್ತರು ದತ್ತ ಮಾಲಾಧಾರಣೆ ಮಾಡುವ ಮುಖಾಂತರ ಇವತ್ತು ವಿದ್ಯುಕ್ತವಾದ ಚಾಲನೆ ನೀಡಿದ್ದೀವಿ. ಹಾಗೆ 27ನೇ ತಾರೀಕು ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದತ್ತಾತ್ರೇಯ ಹೋಮ ಇದೆ. ಈ ಹೋಮದಲ್ಲಿ ದತ್ತ ಭಕ್ತರು ಸೇರಿದಂತೆ ಮಾತೆಯರು ಕೂಡ ಭಾಗಿಯಾಗಲಿದ್ದಾರೆ. ಹಾಗೆ ದಿನಾಂಕ 28ನೇ ತಾರೀಕು ನಾವು ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಿಂದ ದತ್ತಪೀಠಕ್ಕೆ ಹೊರಡಲಿದ್ದೇವೆ. ಹೊರಟಂಥ ಸಂದರ್ಭದಲ್ಲಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಸಲ್ಲಿಸಿ 1,500ಕ್ಕೂ ಅಧಿಕ ದತ್ತ ಭಕ್ತರು ದತ್ತಪೀಠಕ್ಕೆ ಈ ಬಾರಿ ತೆರಳಲಿದ್ದಾರೆ. ಈ ವೇಳೆ ಮುಖಂಡರಾದ ಕೌಶಿಕ್ ಹೆಚ್ಎಂ, ಶ್ರೀಜಿತ್ ಗೌಡ ಮತ್ತು ಜತಿನ್ ಕುಮಾರ್ ಉಪಸ್ಥಿತರಿದ್ದರು. ಮಕ್ಕಳಿಗೆ ಬಾಲ್ಯದಿಂದಲೇ ಸಂವಿಧಾನದ ಕುರಿತು ಅರಿವು ಮೂಡಿಸಬೇಕಾದ ಅವಶ್ಯಕತೆ ಇದೆ ಎಂದು ಉಪವಿಭಾಗಾಧಿಕಾರಿ ರಾಜೇಶ್ ಹೇಳಿದರು. ಸಂವಿಧಾನ ದಿನಾಚರಣೆ ಅಂಗವಾಗಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸತತ ಪರಿಶ್ರಮದಿಂದ ಜಗತ್ತಿನಲ್ಲೇ ಅತಿದೊಡ್ಡ ಸಂವಿಧಾನ ಭಾರತ ದೇಶದಲ್ಲಿ ರಚನೆಯಾಯಿತು. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಅಂಬೇಡ್ಕರ್ ಅವರು ಒಬ್ಬರೇ ಉಳಿದು ದೇಶ ವಿದೇಶಗಳಲ್ಲಿ ಅಧ್ಯಯನ ಮಾಡಿ ಈ ಮಹತ್ವದ ಸಂವಿಧಾನ ರಚಿಸಿದರು. ಸಂವಿಧಾನ ಇಂದು ಇಲ್ಲದಿದ್ದರೆ ರಾಜ ಮಹಾರಾಜರು ಜಾತಿ ಆಧಾರದಲ್ಲಿ ಆಡಳಿತ ನಡೆಯುತ್ತಿತ್ತು. ಇದರಿಂದ ಸಮಾನತೆ ಎಲ್ಲರಿಗೂ ದೊರಕುವುದು ಅಸಾಧ್ಯವಾಗಿತ್ತು. ಆದರೆ ಸಂವಿಧಾನದ ರಚನೆಯಿಂದಾಗಿ ದೇಶದ ಪ್ರತಿಯೊಬ್ಬರಿಗೂ ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು ಸೇರಿದಂತೆ ಇತರ ಹಕ್ಕುಗಳು ದೊರಕುವಂತಾಯಿತು ಎಂದರು. ನಡೀತಾ ಇತ್ತು, ಜಾತಿ ಆಧಾರದ ಮೇಲೆ ಕಸುಬುಗಳು ಮಾಡ್ತಾ ಇದ್ರು. ಅವರ ಕಸುಬುಗಳ ಆಧಾರದ ಮೇಲೆ ಮನುಷ್ಯರನ್ನ ವಿಂಗಡಣೆ ಮಾಡಲಾಗಿತ್ತು. ಬಹಳ ಏನಂತಾರೆ ಡಿಸ್ಕ್ರಿಮಿನೇಷನ್ ಅಂದರೆ ದೂರ ಇರ್ತಕ್ಕಂಥದ್ದು. ಈಗ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಅನ್ನೋದೇನಿದೆ ಇದನ್ನೆಲ್ಲ ತೊಡೆದು ಎಲ್ಲನೂ ತೆಗೆದು, ಯಾಕಂದರೆ ಇದು ಅವ್ರ ಅನುಭವದಿಂದ ಬಂದಿರತಕ್ಕಂಥದ್ದು. ನಾನು ತುಂಬ ಸಣ್ಣವನಿದ್ದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ನೋಡಿದ್ದೀನಿ ಅಂಬೇಡ್ಕರ್ ಅವ್ರದ್ದು. ಅವಾಗೆಲ್ಲ ನಮ್ಗೆ ಅನ್ನಿಸ್ತಾ ಇತ್ತು ಈ ಥರ ನಿಜವಾಗ್ಲೂ ಇದೆ ಅಂತ. ಅಂದರೆ ಹಿಂದೆ ಎಲ್ಲ ಅದು ನಡೆದು ಬಂದಿರೋದು, ಅದನ್ನೆಲ್ಲ ತೊಡೆದಾಕಿರ್ತಕ್ಕಂಥದ್ದು ಭಾರತದ ಸಂವಿಧಾನ. ಇದನ್ನು ಪಡೆದುಕೊಳ್ಳೋದಕ್ಕೆ ಅತಿ ಮುಖ್ಯವಾದ ಕಾರಣಕರ್ತರಾದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದನ್ನು ಎಷ್ಟು ಸಲ ಹೇಳಿದ್ರು ಅದು ಸತ್ಯನೇ.
ಅದನ್ನು ಯಾವತ್ತೂ ಭಾರತ ಎಲ್ಲಿ ತನಕ ಇರುತ್ತೆ ಅಥವಾ ಭೂಮಂಡಲ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಅಜರಾಮರವಾಗಿರುತ್ತೆ. ಯಾಕಂದರೆ ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ಕೆಲವು ಇದಕ್ಕೆ ಸೀಮಿತಪಡಿಸೋದು ಅವೆಲ್ಲ ನಾವು ನೋಡಿ. ಉಪನ್ಯಾಸಕ ಸ್ವಾಮಿ ಮಾತನಾಡಿ, ಭಾರತದ ಸಂವಿಧಾನ ಜಗತ್ತಿನಲ್ಲಿ ವಿಶೇಷವಾಗಿದೆ. ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶವನ್ನು ಎಲ್ಲ ವಲಯದಲ್ಲಿ ಕೊಟ್ಟಿರುವುದು ನಮ್ಮ ಸಂವಿಧಾನದ ವೈಶಿಷ್ಟ್ಯ ಎಂದರು. ಇನ್ನು ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಸಂವಿಧಾನದ ಪ್ರತಿಯ ಚಿತ್ರವನ್ನು ತೆರೆದ ವಾಹನದಲ್ಲಿಟ್ಟು ಕಾಲೇಜು ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಂವಿಧಾನದ ಕುರಿತು ಜಾಗೃತಿ ಮೂಡಿಸಲಾಯಿತು. ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೂ ಅವಕಾಶ ಇದೆ. ಆದರೆ ಕೆಲವೊಂದು ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು, ಕೆಲವೊಂದು ಸಂವಿಧಾನದಲ್ಲಿ ಇರತಕ್ಕಂಥ ಆರ್ಟಿಕಲ್ಸ್ ತಿದ್ದುಪಡಿ ಮಾಡಕ್ಕಾಗೋದಿಲ್ಲ. ಇದರ ನವ್ಯ ಸಂವಿಧಾನ, ಅನವ್ಯ ಸಂವಿಧಾನ, ಲಿಖಿತ ಮತ್ತು ಬೃಹತ್ ಸಂವಿಧಾನ ಹೊಂದಿರತಕ್ಕಂಥ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ಭಾರತ ಅಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಷ್ಟು ನೆಕ್ಸ್ಟ್ ಈ ಭಾರತ ಸಂವಿಧಾನದ ಮಹತ್ವ ಈಗ ಅರ್ಥ ಆಯ್ತು ನಮಗೆ. ಸಂವಿಧಾನ ಯಾಕೆ ಬೇಕು ಅಂತಂದ್ರೆ ಈ ಉದ್ದೇಶಕ್ಕಾಗಿ ಒಂದು ಚಾಲೆಂಜ್ ಇತ್ತು. ಆ ಹಠದ ಉದ್ದೇಶಕ್ಕೋಸ್ಕರ ಸಂವಿಧಾನ ಬರೀಬೇಕಾಯ್ತು. ಆ ಸಂವಿಧಾನ ಬರೀಬೇಕಾದ್ರೆ ಈಗ ಸಂವಿಧಾನ ಬೇಕು ಅಂತ ನಮ್ಗೆ ಗೊತ್ತಾಯ್ತು. ಈಗ ಆಯ್ಕೆ ಸಂವಿಧಾನ ಬರೀಬೇಕಲ್ಲ. ಸಂವಿಧಾನಕ್ಕೆ ಸಮಿತಿಗಳು ಹಲವಾರು ರಚನಾ ಸಮಿತಿ, ಗರುಡು ಸಮಿತಿ ಇಂತಹ ಸಮಿತಿಗಳನ್ನ ರಚನೆ ಮಾಡ್ತಾರೆ. ಆ ಸಮಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗರುಡು ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗ್ತದೆ. ಈ ಸಂವಿಧಾನ ಕಾರ್ಯ ಯಾವಾಗ ನಡೆಯುತ್ತೆ ಅಂತಂದ್ರೆ ಡಿಸೆಂಬರ್ 9ನೇ ತಾರೀಕು 1946ರಲ್ಲಿ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆಗಿ 2 ವರ್ಷ 11 ತಿಂಗಳು 18 ದಿನಗಳನ್ನ ಭಾರತದ ಬೃಹತ್ ಸಂವಿಧಾನವನ್ನು ಬರೆಯೋದಕ್ಕೆ ಕಾಲಾವಕಾಶಗಳನ್ನು ತೆಗೆದುಕೊಳ್ಳಲಾಗ್ತದೆ. ಅದರಲ್ಲಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಪ್ರೀತಾ, ತಾಲೂಕು ಪಂಚಾಯಿತಿ ಇಒ ಗಂಗಾಧರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ತಮ್ಮಣ್ಣ ಶೆಟ್ಟಿ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಬೇಕೆಂದು ಆಗ್ರಹಿಸಿ ಮಳವಳ್ಳಿ ತಾಲೂಕು ಒಕ್ಕಲಿಗರ ಸಂಘ ಮತ್ತು ಡಿಕೆ ಶಿವಕುಮಾರ್ ಅಭಿಮಾನಿಗಳು ಪಟ್ಟಣದ ಹೊರವಲಯದಲ್ಲಿರುವ ಪುರಾತನ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾಗೇಶ್, ಡಿಕೆ ಶಿವಕುಮಾರ್ ಅವರು 2021ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಪಕ್ಷಕ್ಕಾಗಿ ಹಗಲಿರುಳು ದುಡಿದು ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು 7.5 ವರ್ಷ ಮುಖ್ಯಮಂತ್ರಿಯಾಗಿರುವುದರಿಂದ ಈ ಬಾರಿ ಡಿಕೆ ಶಿವಕುಮಾರ್ ಅವರಿಗೂ ಅವಕಾಶ ನೀಡಬೇಕೆಂದು ಒಕ್ಕಲಿಗರ ಸಂಘ ಒತ್ತಾಯಿಸಿತು. ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರಾದವರು ಮುಖ್ಯಮಂತ್ರಿಯಾಗುವುದು ಸಂಪ್ರದಾಯವಾಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ಮುಂಬರುವ 2028ರ ವಿಧಾನಸಭಾ ಮತ್ತು 2029ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವು ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತದೆ. ಆದ್ದರಿಂದ ಹೈಕಮಾಂಡ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ತಿಳಿಸಿದರು. ಪಕ್ಷದ ಮುಖಂಡರುಗಳೇ ಹಾಗೂ ಡಿಕೆ ಶಿವಕುಮಾರ್ ಅವರ ಅಭಿಮಾನಿ ಬಳಗದವರೇ, ಈ ದಿನ ನಾವಾದರೂ ಇಷ್ಟೇ ಲಕ್ಷ್ಮೀ ನರಸಿಂಹಸ್ವಾಮಿ ಮುಖಾಂತರ ಕೇಳ್ಕೋದೇನೆಂದರೆ, ಯಾವಾಗಲೂ ನಮ್ಮ ಡಿಕೆ ಸಾಹೇಬರು ಒಂದು ಮಾತು ಹೇಳ್ತಾ ಇರ್ತಾರೆ, ನಮ್ಮ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತ. ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ 1999ರಲ್ಲಿ SM ಕೃಷ್ಣವರು KPCC ಅಧ್ಯಕ್ಷರಾಗಿ CM ಆದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರ ಮುಖ್ಯಮಂತ್ರಿ ಪ್ರಾಧಾನ್ಯತೆ ಸಿಕ್ಕಿರುವುದಿಲ್ಲ. 2021ರಲ್ಲಿ ಏನು ಡಿಕೆ ಸಾಹೇಬರು KPCC ಅಧ್ಯಕ್ಷರಾದ ನಂತರ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರ್ತಾರೆ, ದುಡಿದಿರ್ತಾರೆ. ಈಗ ಏನು ಶಾಸಕರು ಗೆದ್ದಿದ್ದಾರೆ, ಸೋತಿದ್ದಾರೆ, ಜೊತೆ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ರೀತಿ ಅವರು ಕೆಲಸವನ್ನು ಕೊಡ್ತಾ ಇರ್ತಾರೆ. ಉದಾಹರಣೆ ಕೋವಿಡ್ ಸಂದರ್ಭ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು. ಏಕೆಂದರೆ ಮೇಕೆದಾಟು ಯೋಜನೆ ಮಾಡಿದ್ರೆ ಏನು ನಮ್ಮ ಹಳೆ ಮೈಸೂರು ಪ್ರಾಂತ್ಯದ 7-8 ಜಿಲ್ಲೆಗಳಿಗೆ ಏನು ಕಾವೇರಿ ನೀರು ಮಳೆ ಅಭಾವ ಆದಂಥ ಸಂದರ್ಭ. ಈ ವೇಳೆ ಮಾತನಾಡಿದ ಮೂಡಾ ಮಾಜಿ ಸದಸ್ಯ ಪಿ ದೇವಪ್ಪ, ಈ ಅವಕಾಶವನ್ನು ಬಿಡಬೇಡಿ, ಹಠ ಮಾಡಿ ಮುಖ್ಯಮಂತ್ರಿ ಪದವಿ ಪಡೆಯಿರಿ, ನಿಮ್ಮೊಂದಿಗೆ ನಾವು ಇರುತ್ತೇವೆಂದು ಹೇಳಿದರು. ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಬಂದು ಎಲ್ಲ ಒಕ್ಕಲಿಗ ಸಂಘ ಮತ್ತು ಡಿಕೆ ಶಿವಕುಮಾರ್ ಅಭಿಮಾನದ ಸಂಘದವರು, ಅಭಿಮಾನಿಗಳು ಮತ್ತು ಎಲ್ಲ ಪಕ್ಷದ ಎಲ್ಲ ಪಕ್ಷದ ಕೂಡ ಎಲ್ಲರೂ ಸೇರಿ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ನಾವು ಒಂದು ಪೂಜೆಯನ್ನು ಇಟ್ಕೊಂಡು ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಅಭಿಲಾಷೆಗೋಸ್ಕರ ಎಲ್ಲರೂ ನಾವು ಒತ್ತಾಯ ಮಾಡ್ಕೊಂಡು ಪೂಜೆ ಮಾಡಿಸಿದ್ದೀವಿ. ಏನು ಡಿಕೆ ಶಿವಕುಮಾರ್ ಸಾಹೇಬರು 40 ವರ್ಷದಿಂದ ಈ ಪಕ್ಷಕ್ಕೋಸ್ಕರ ದುಡಿದು ತನ್ನ ಮನ ಧನವನ್ನು ಅರ್ಪಿಸಿ ಮತ್ತೆ ಹಿಂದೆ ಒಂದ್ಸಾರಿ ಅವರು ಈ ಪಕ್ಷಕ್ಕೋಸ್ಕರ ಜೈಲಿಗೆ ಹೋದ್ರು. ಅವರು ಜೈಲು ಹಾರ್ಸ್ಕೊತೀರಾ, ನೀವು DCM ಹಾರ್ಸ್ಕೊತೀರಾ ಅಂತ. ನಾನು ಜೈಲು ಹಾರ್ಸ್ಕೊತೀನಿ, ಜೈಲಿಗೆ ಹೋದ್ರು ಡಿಕೆ ಶಿವಕುಮಾರ್ ಸಾಹೇಬರು. ಅದರಿಂದ ಇವತ್ತು ಈ ಪಕ್ಷಕ್ಕೆ ಅವರ ಒಂದು ಕೊಡುಗೆ ಜಾಸ್ತಿ ಇದೆ. ಇವತ್ತು ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಮಸ್ಯೆ ಬಂತಂದ್ರೆ ಡಿಕೆ ಶಿವಕುಮಾರ್ ಹೋಗ್ಬೇಕು ಅಲ್ಲಿಗೆ ಸಮಸ್ಯೆ ಬಗೆಹರಿಸಲಿಕ್ಕೆ. ಅದರಿಂದ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಗಂಗಾಧರ್ ಲಿಂಗಪಟ್ಟಣ, ಚೊಟ್ಟನಹಳ್ಳಿ ರಮೇಶ, ಚಿಕ್ಕರಾಜು, ಅಪ್ಪಾಜಿಗೌಡ, ಮಲ್ಲಯ್ಯ, ಜಯಮ್ಮ, ಸುಂದರ್ ರಾಜ್, ಮಹೇಶ್ ಕುಮಾರ್ ಸೇರಿದಂತೆ ಹಲವು ಅಭಿಮಾನಿಗಳು ಉಪಸ್ಥಿತರಿದ್ದರು.
ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಶ್ರಮಶಕ್ತಿ ನೀತಿ 2025 ಮಸೂದೆಯನ್ನು ವಿರೋಧಿಸಿ ಸಿಐಟಿಯು ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಮಸೂದೆಯ ಕರಡು ಪ್ರತಿಯನ್ನು ದಹಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಮುಖಂಡೆ ಮಹದೇವಮ್ಮ, ಕಾರ್ಮಿಕರನ್ನು ನವ ಗುಲಾಮಗಿರಿಗೆ ತಳ್ಳಲು ಕಾರ್ಮಿಕ ಇಲಾಖೆಯನ್ನು ದುರ್ಬಲಗೊಳಿಸಲು ಸರ್ಕಾರ ಹೊರಟಿದೆ. ಕೇಂದ್ರ ಸರ್ಕಾರವು ಹಿಂಬಾಗಿಲಿನ ಮೂಲಕ ಕಾರ್ಮಿಕ ಸಮಿತಿಗಳನ್ನು ಜಾರಿಗೊಳಿಸುವ ಹುನ್ನಾರ ಮಾಡುತ್ತಿದೆ ಎಂದು ಆರೋಪಿಸಿದರು. ಸರ್ಕಾರ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು ಅಂದ್ರೆ ನಾವು ದುಡಿದಂತ ಕೂಲಿಯನ್ನ ಕೇಳುವ ಹಾಗಿಲ್ಲ, ಕೇಳಿದ್ರೆ ನೀವೆಲ್ಲರೂ ಕೂಡ ಜೈಲಿಗೆ ಹೋಗ್ತಾರೆ, ಜೈಲಿಗೆ ಹಾಕ್ತೀವಿ ಎನ್ನುವಂಥ ನೀತಿಯನ್ನು ಇವತ್ತು ತಂದಿರ್ತಕ್ಕಂಥದ್ದು. ಉದಾಹರಣೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮಗೆ ಕೂಲಿ ಕೊಡಲಿಲ್ಲ ಅಂತ ಕೇಳಬಾರ್ದು, ಕೆಲಸ ಕೊಡಲಿಲ್ಲ ಅಂತ ಕೇಳಬಾರ್ದು, ನಮಗೆ ಕೆಲಸ ಕೊಡಿ ಅಂತ ಕೇಳಿದ್ರು ಕೂಡ ತಪ್ಪು ಅನ್ನುವಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಅದೇ ರೀತಿ ದೇಶದಲ್ಲಿ ಈಗಾಗಲೇ ಕಾರ್ಮಿಕರು ಮತ್ತೆ ರೈತರ ಪರವಾಗಿ ರೈತರ ಇದರಿಂದ ದೇಶ ನಿಂತಿರ್ತಕ್ಕಂಥದ್ದು. ಆದರೆ ಇವತ್ತು ಅವರ ಹಕ್ಕನ್ನ ಕೇಳಲಿಕ್ಕೆ ಇವತ್ತು ಕೇಳಬಾರ್ದು ಅನ್ನೋ ರೀತಿಯಲ್ಲಿ ಗುಲಾಮಗಿರಿಯಲ್ಲಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಒಂದು ದುರ್ಬಲ ರೀತಿಯಲ್ಲಿ ನಡೆಸ್ತಾ ಇದೆ ಸರ್ಕಾರ. ಅದು ಸರಿಯಲ್ಲ, ಈ ನೀತಿ ಸರಿಯಲ್ಲ ಅಂತೇಳಿ ರಾಜ್ಯವ್ಯಾಪ್ತಿ ದೇಶವ್ಯಾಪ್ತಿ ಒಂದು ಪ್ರತಿಗಳನ್ನ ಸುಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಡಿಸೆಂಬರ್ 1ನೇ ತಾರೀಕು ಇಡೀ ಕಾರ್ಮಿಕ ವರ್ಗ, ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರು, ನಾವು 3 ವಿಭಾಗದ ಜನ ನಾವು ಡಿಸಿ ಆಫೀಸ್ ಮುಂದೆ ನಾವು ಹೋರಾಟಕ್ಕೆ ಕೂರ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ರಾಮಕೃಷ್ಣ, ಲಿಂಗರಾಜಮೂರ್ತಿ, ತಿಮ್ಮೇಗೌಡ, ಸುಶೀಲಾ ಸೇರಿದಂತೆ ಸಿಐಟಿಯು ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕೊಕ್ಕನೂರು ಪಟ್ಟಣದಲ್ಲಿ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ ಬುಧವಾರದಂದು ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ದಲಿತ ಮುಖಂಡ ನಾಗಪ್ಪ ಕಲ್ಮನಿ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸತತ ಪರಿಶ್ರಮ ಮತ್ತು ಹಲವು ತಜ್ಞರ ಅಭಿಮತದ ಮೇರೆಗೆ ರಚಿಸಿದ ಸಂವಿಧಾನದ ಫಲವನ್ನು ನಾವೆಲ್ಲರೂ ಅನುಭವಿಸುತ್ತಿದ್ದೇವೆ. ಅಂಬೇಡ್ಕರ್ ಅವರ ದೂರದೃಷ್ಟಿಯ ಫಲವಾಗಿ ಇಂದು ಎಲ್ಲರಿಗೂ ಹಕ್ಕು ಮತ್ತು ಸೌಲಭ್ಯಗಳು ದೊರೆಯುತ್ತಿವೆ. ದೇಶವಾಸಿಗಳು ಸಂವಿಧಾನದ ಹಕ್ಕಿನಿಂದ ನೆಮ್ಮದಿಯಿಂದ ಇದ್ದಾರೆ. ಹೊಸ ಪೀಳಿಗೆಯು ಸಂವಿಧಾನವನ್ನು ಓದಿ ಗೌರವಿಸುವ ಮನೋಭಾವ ಬೆಳೆಸಿಕೊಂಡು ಬರಬೇಕೆಂದು ತಿಳಿಸಿದರು. ಪರಕೀಯ ದಾಳಿಗಳಿಂದ ನಲುಗಿ ಹೋಗಿದ್ದಂಥ ಭಾರತೀಯರ ನಿಜ ಜೀವನವನ್ನು ಅರ್ಥೈಸಿಕೊಂಡಂಥ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿಭಜನೆ ಸಂದರ್ಭದಲ್ಲಿ ತಮ್ಮ ದೃಢ ನಿರ್ಧಾರವನ್ನು ಅಂದಿನ ರಾಜಕಾರಣಿಗಳಿಗೆ ಮನದಟ್ಟಾಗಿ ದೇಶ ವಿಭಜನೆ ಸಂದರ್ಭದಲ್ಲಿ ಏನೇನು ಅನಾನುಕೂಲಗಳಾಗ್ತವೆ ಅನ್ನೋ ಒಂದು ಮುಂದಿನ ದೂರದೃಷ್ಟಿಯನ್ನು ಇಟ್ಟುಕೊಂಡು ಎಲ್ಲ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನದಂತೆ ತಮ್ಮ ಕರಾರುವಾಕ್ ಒಂದು ಶಿಕ್ಷಣದಿಂದ ಅವರೇನು ಗುರುತಿಸಿಕೊಂಡಿದ್ರು ಬಾಬಾ. ಈ ವೇಳೆ ತಹಶೀಲ್ದಾರ್ ಪ್ರಾಣೇಶ್, ತಾಲೂಕು ಪಂಚಾಯಿತಿ ಅಧಿಕಾರಿ ಸಂತೋಷ್ ಬಿರಾದರ್, ಮುಖಂಡರಾದ ವೀರಪ್ಪ ಕುಡಗುಂಟಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲಲಿತಮ್ಮ, ಉಪಾಧ್ಯಕ್ಷ ಪ್ರಶಾಂತ್ ಮತ್ತು ವಕೀಲ ಮಹಾಂತೇಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿತ್ರದುರ್ಗದ ಪೋಕ್ಸೋ ಪ್ರಕರಣ, ಮುರುಘಾಶ್ರೀ ನಿರ್ದೋಷಿ ಎಂದು ಕೋರ್ಟ್ ತೀರ್ಪು, ಮೊದಲ ಕೇಸ್ನಿಂದ ಖುಲಾಸೆ. ಜಿಲ್ಲಾದ್ಯಂತ ಅರ್ಥಪೂರ್ಣ ಸಂವಿಧಾನ ದಿನಾಚರಣೆ, ಶಾಸಕರು ಅಧಿಕಾರಿಗಳಿಂದ ಸಂವಿಧಾನ ಉಳಿಸಿ ಬೆಳೆಸುವಂತೆ ಕರೆ, ಸಂವಿಧಾನದ ಜವಾಬ್ದಾರಿ ಕುರಿತು ಜಾಗೃತಿ. ಸಮಾಜದ ಮನೋಭಾವ ಬದಲಾಗಬೇಕು, ವಿಕಲಚೇತನರಿಗೆ ಸಹಾನುಭೂತಿ ಬೇಡ, ಪ್ರೀತಿ ಬೆಂಬಲ ಬೇಕು. ವಿಕಲಚೇತನರ ಸಶಕ್ತೀಕರಣಕ್ಕೆ ಡಿಸಿ ಲತಾ ಕುಮಾರಿ ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.